ಶುರು ಆಗಿಲ್ಲಲ್ಲ, ಶುರು ಆಗಿಲ್ಲಲ್ಲ, ನಮಗೇನು ಮಾಹಿತಿ ಇಲ್ಲಲ್ಲ. ನಿನ್ನೆ ಪರಮೇಶ್ವರ್ ಅವರು ನಿನ್ನೆ ಖರ್ಗೆ ಅವರು ಭೇಟಿ ಆಗಿರೋದು ಸರ್. ಪರಮೇಶ್ವರ ಒಬ್ಬ ಹಿರಿಯ ಪಕ್ಷದ ಮುಖಂಡರು, ಅಷ್ಟೇ ಅಲ್ಲ ಸಚಿವರು. ಖಾರ್ಗೆ ಮಾಡ್ರಿ, ಖಾರ್ಗೆ ನಮ್ಮ ಅಧ್ಯಕ್ಷರಿ, ರಾಷ್ಟ್ರೀಯ ಅಧ್ಯಕ್ಷರು. ನಾನು ಸಹ ದಿಲ್ಲಿ ಹೋದಾಗ ಖಾರ್ಗೆ ಸಾರ್ ಭೇಟಾಗ್ತೇನೆ, ಖಾರ್ಗೆ ಸಾರ್ ಬೆಂಗಳೂರು ಬಂದಾಗ ಅವ್ರು ಬಂದು ಹೋಗಿ ಭೇಟಾಗ್ತೇನೆ. ನಮ್ಮ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷ. ಅದು ಏನು ಅದರೊಳಗೇನು ಕಥೆಗಳು ಕಟ್ಟುವುದು. ಮಗ ನಾನು ಹೋಗ್ಬಿದ್ದೆ, ಬ್ಯಾಡ್ತಾ ಬರ್ತೇನೆ. ನಾವು ಕೂಡ ಕೆಲಸ ಮಾಡಿದ್ದೇವೆ ಕ್ಯಾಬಿನೆಟ್ದಲ್ಲಿ, ಧರ್ಮಸಿಂಗ್ ಕ್ಯಾಬಿನೆಟ್ದಲ್ಲಿ. ನೋಡಿ, ಒಂದು ಮಾತು ಹೇಳ್ತೇನೆ, ಅನಾವಶ್ಯಕ ಚರ್ಚೆ ನಡೀತಾ ಇದೆ. ಇದರಲ್ಲಿ ಏನಿಲ್ಲ. ಇಬ್ಬರು CM, ಡೆಪ್ಯೂಟಿ CM ಎಲ್ಲರೂ ನಾವು ಒಂದದೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಹಾಗೆ ಆಗಿಲ್ಲ. ಯಾರೋ ಒಂದು ಅಂಬಿಷನ್ ಇಟ್ಕೊಳ್ತಾನೆ, ನಾ MLA ಆಗಬೇಕು, ನಾ MP ಆಗಬೇಕು, ನಮ್ಮ ಮಂತ್ರಿ ಆಗಬೇಕು, ನಮ್ಮ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು. ಏನು ತಪ್ಪದೇನು? ಏನು ತಪ್ಪಿಲ್ಲ. ಅದು ನಮ್ಮಲ್ಲಿ ಪಕ್ಷಿಸ್ತದೆ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಅವರು ಅಂತಿಮ ನಿರ್ಣಯ ಮಾಡ್ತಾರೆ, ಅದನ್ನು ನಾವೆಲ್ಲರೂ ಒಪ್ಕೊಳ್ತೇವೆ. ಆ ಶಿಸ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಆರೋಗ್ಯಕರವಾಗಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ರಾಹುಲ್ ಗಾಂಧಿ ಅವರೀಗ ಹೆಚ್ಚಿನ ಆಸಕ್ತಿ ತಗೊಂಡು ದೇಶದಲ್ಲಿ ಎಲ್ಲರ ಸಹಕಾರದಿಂದ, ಎಲ್ಲ ವಿರೋಧಿ ಪಕ್ಷಗಳ ಸಹಕಾರದಿಂದ ಕಾಂಗ್ರೆಸ್ ಪಕ್ಷದ ಶಕ್ತಿ ವಿರೋಧಿ ಶಕ್ತಿಗೆ ಒಕ್ಕಟ್ಟು ಮತ್ತು ಹೆಚ್ಚಿನ ಬಲ ತಂದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.